ಬಳ್ಳಾರಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆಯ ನಗರ ಮತ್ತು ಜಿಲ್ಲಾ ಕೇಂದ್ರ. ಈ ಜಿಲ್ಲೆಯಲ್ಲಿ ಐತಿಹಾಸಿಕ ಮತ್ತು ಪಾರಂಪರಿಕ ನಗರ ಹಂಪಿ, ತುಂಗಭದ್ರೆಯ ಆಣೆಕಟ್ಟು, ಬಳ್ಳಾರಿಯ ಕೋಟೆ, ಹೀಗೆ ಅನೇಕ ಪ್ರವಾಸಿ ತಾಣಗಳನ್ನು ನಾವು ಕಾಣಬಹುದು. ಈ ಬಳ್ಳಾರಿಯು ಹರಿಹರ, ರಾಘವಾಂಕ, ಚಾಮರಸರಂತಹ ಕವಿಗಳನ್ನು ಕನ್ನಡ ನಾಡಿಗೆ ಕೊಡುಗೆಯಾಗಿ ನೀಡಿದೆ ಮತ್ತು ತೊಗಲುಬೊಂಬೆ ಆಟಕ್ಕೂ ಕೂಡ ಈ ಜಿಲ್ಲೆ ಹೆಸರುವಾಸಿಯಾಗಿದೆ. ಇಲ್ಲಿ ಸಾಹಿತ್ಯ ಪ್ರಿಯರನ್ನು, ಪುಸ್ತಕಗಳ ಓದು ಪ್ರಿಯರನ್ನು ಹೆಚ್ಚಾಗಿ ಕಾಣಬಹುದು. ಇಂತಹ ಓದುಗರ ಸಾಹಿತ್ಯ ಪ್ರೇಮವನ್ನ ತಣಿಸುವಲ್ಲಿ ಒಂದು ಪುಸ್ತಕ ಮಳಿಗೆ ಬಳ್ಳಾರಿಯಲ್ಲಿ ಸದ್ದಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ. ಅದುವೇ ಕರಾವಳಿ ಬುಕ್ ಹೌಸ್. ಈ ಕರಾವಳಿ ಬುಕ್ ಹೌಸ್ನಲ್ಲಿ ಅತಿ ವಿರಳಾತಿ ವಿರಳ ಪುಸ್ತಕಗಳನ್ನು, ಹಳೆಯ ಗ್ರಂಥಗಳನ್ನು ನಾವು ಕಾಣಬಹುದು. ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ಇರುವ ಈ ಪುಸ್ತಕ ಭಂಡಾರಕ್ಕೆ ಖಾಯಂ ಓದುಗರೇ ಗ್ರಾಹಕರಾಗಿದ್ದಾರೆ. ನಮ್ಮ ಹೆಸರು ಸಿದ್ದಪ್ಪ ಮತ್ತು ತಂದೆ ಹೆಸರು ಬಸವಂತಪ್ಪ ಅಂತ ಸರ್. ನಮ್ಮದು ಊರು ಚಿತ್ರದುರ್ಗ ಜಿಲ್ಲೆ, ಆದರೆ ನಮ್ಮ ತಾಯಿ ಊರು ಇಲ್ಲಿ ಬಳ್ಳಾರಿ ಇರೋದ್ರಿಂದ ನಾನು ಇಲ್ಲೇ ರಿಟೈರ್ಡ್ ಆದಮೇಲೆ ಈ ಪುಸ್ತಕದ ಹವ್ಯಾಸ ಜಾಸ್ತಿ ಇತ್ತು ಸರ್. ನನಗೆ ಪುಸ್ತಕಗಳು ಓದಬೇಕು, ನೋಡಿಸ್ಬೇಕು, ಕೊಡಬೇಕು ಹುಡುಗರಿಗೆ, ಅದು ಬೇರೆ ಬೇರೆ ವಿಚಾರ ಅಂತ. ನಮ್ಮ ಪುಸ್ತಕದ ಮಳಿಗೆ ಹೆಸರು ಕರಾವಳಿ ಬುಕ್ ಸ್ಟಾಲ್ ಸರ್. ನಾವು ಇದಕ್ಕಿಂತ ಮುಂಚೆ ನಾನು ತಾಲೂಕು ಆಫೀಸ್ನಲ್ಲಿ ಇದ್ದೆ ಸರ್. ರೆವಿನ್ಯೂ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ರಿಟೈರ್ಡ್ ಆದಮೇಲೆ ಬೇರೆ ಬೇರೆ ಕೆಲಸ ಮಾಡಿದೆ ಸರ್. NH ರಾಷ್ಟ್ರೀಯ ಹೆದ್ದಾರಿ ಆಫೀಸ್ನಾಗ ಕೆಲಸಕ್ಕೆ ಹೋಗಿದ್ದೆ ಟೆಂಪ್ರವರಿ. ಆ ನಂತರ ಇದು ಪುಸ್ತಕದ ಹವ್ಯಾಸ ನನಗೆ ಮಾಡಬೇಕು ಅಂತ ಮನಸ್ಸಿಗೆ ಬಂತು ಸರ್. ಪುಸ್ತಕಗಳು ಸರ್, ಕಾಂಪಿಟೇಟಿವ್ ಎಕ್ಸಾಮು ಮಾಡ್ತಾರಲ್ಲ ಹುಡುಗರು, ಅವರಿಗೆ ಅವೆಲ್ಲ ಪುಸ್ತಕ ಇದಾವೆ ಸರ್. ನಂತರ ಕಾದಂಬರಿಗಳು ಸರ್, ಎಲ್ಲ ಫೇಮಸ್ ಕಾದಂಬರಿಗಳು ಆತರವು ಬಿರಿ ರವಿ ಬೆಳಗೆರೆ, ಬೀಚಿ, ಆಮೇಲೆ ಗಿರಿಮನೆ ಶ್ಯಾಮರಾವು, ಗಣೇಶಯ್ಯ, ಮತ್ತು ಇನ್ನು ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ್ ಕಾರಂತರು, ಗಿರೀಶ್ ಕಾರ್ನಾಡು, ಇವರೆಲ್ಲ ಒಳ್ಳೊಳ್ಳೆ ಪುಸ್ತಕ ತರಿಸಿದ್ರೆ ಹುಡುಕೊಂಡು ಬರ್ತಾರೆ ಸರ್. ಬೇರೆ ಎಲ್ಲಿ ಯಾವ ಸ್ಟಾಲ್ನೇ ಬುಕ್ ಸ್ಟಾಲ್ನಾಗ ಕಾದಂಬರಿ ಇಟ್ಟಿಲ್ಲ ಸರ್, ನಮ್ದ್ರಾಗ ಒಂದೇ ಇರೋ ಸರ್. ಅವರು ಬೇರೆ ಎಲ್ಲ ಕಮರ್ಷಿಯಲ್ ಬುಕ್ಸ್ ಎಲ್ಲ ಮಾರ್ತಾರೆ ಸರ್. ನಾನು ಕಾದಂಬರಿ ಬುಕ್ಸ್ ನಾನು ಮಾತ್ರ. ಆಮೇಲೆ ಮಕ್ಕಳ ಪುಸ್ತಕಗಳು ಭಾಳ ಸಾಕಷ್ಟು ಇದಾವೆ ಸರ್, ಕಿಡ್ಸು ಪುಸ್ತಕಗಳು ಸರ್. ಆಮೇಲೆ ನೋಟ್ ಬುಕ್ಸು ಕೂಡ ಇದ್ರ ಜೊತೆಗೆ ಇದು ಮಾಡ್ತಾಯಿದ್ದೀನಿ ಸರ್. ಭಗವದ್ಗೀತೆ, ಭಾಗವತಮ್ಮು ಏನು ಸರ್, ಬಸವಣ್ಣವ್ರ ಜೀವನ ಚರಿತ್ರೆ, ಬಸವ ಪುರಾಣ, ಆಮೇಲೆ ಭಾಗವತಮ್ಮ ಅಂತ ಇನ್ನೂ ಒಂದು ಸರ್. ಅದ್ರ ಜೊತೆ ಇವೆಲ್ಲ ಆಧ್ಯಾತ್ಮಿಕ ಪುಸ್ತಕ ಭಾಳ ಒಳ್ಳೊಳ್ಳೆವು ಇಟ್ಟಿವಿ ಸರ್. ಅಲ್ಲ, ಒಂದು ಪುಸ್ತಕದ ಅಂಗಡಿಗೆ ಇಡಬೇಕು ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳ ಕಷ್ಟ ಇದೆ. ಯಾಕೆಂತಂದ್ರೆ ಮೊಬೈಲ್ ಬಂದಿದೆ, ಇಂಟರ್ನೆಟ್ ಬಂದಿದೆ, ಎಲ್ಲ ಅದರಲ್ಲಿ ಹುಡುಕ್ತಾ ಇರ್ತಾರೆ. ಪುಸ್ತಕ ಓದೋ ಜನಗಳು ಸಿಗ್ತಾ ಇದ್ದಾರೆ ಇವತ್ತಿಗೂ? ಹೌದು, ಸಿಗ್ತಾರೆ. ಯಾಕಂದ್ರೆ ಸರ್ ಎಲ್ಲರಿಗೆ ಅರ್ಥ ಆಗಿದೆ, ಅದಕ್ಕೆ ಮೊಬೈಲಲ್ಲಿ ನೋಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಂದ್ಸಲ ಹಾನಿಕರ, ಕಣ್ಣಿಗೆ ಮತ್ತಂತೇಳಿ ಇತ್ತೀಚೆಗೆ ಜನ ಓದುಗರಾಗಿ ಪರಿವರ್ತನೆ ಆಗಿದ್ದಾರೆ ಸರ್. ಆ ರೀತಿಯಿಂದ ಅದು ಬರ್ತಾರೆ ಸರ್ ಇಲ್ಲಿಗೂ. ಓಕೆ, ನೀವು ಎಷ್ಟು ವರ್ಷ ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ರಿ ಸರ್? ನಾನು 6 ವರ್ಷ ರೆವಿನ್ಯೂ ಇನ್ಸ್ಪೆಕ್ಟರ್ ಕೆಲಸ ಸರ್. ಆ ನಂತರ ಹಿಂದೆ ವಿಲೇಜ್ ಅಕೌಂಟೆಂಟಾಗಿ ಕೆಲಸ ಮಾಡ್ತೀವಿ ಸರ್. ಫಸ್ಟ್ ಚಳಿಕೆರೆ ತಾಲೂಕು ನಾಯಕನಹಟ್ಟಿಯಲ್ಲಿ ಸರ್ ಅಪಾಯಿಂಟ್. ಅಲ್ಲಿಂದ ಆಮೇಲೆ ಇಲ್ಲಿಗೆ ಚಿತ್ರದುರ್ಗ ಡಿಸ್ಟಿಕ್ಕಿಂದ ಇನ್ನೊಂದು ಮೊಳಕಾಲ್ಮೂರು ತಾಲೂಕು ಅಂತ ಸರ್, ಅಲ್ಲಿಗೆ ಬಂದೆ. ಅಲ್ಲಿದ್ದ ಈ ಕಡೆ ನಮ್ಮ ತಾಯಿ ಊರು ಅಂತೇಳಿ ಈ ಕಡೆ ಟ್ರಾನ್ಸ್ಫರ್ ಮಾಡಿಸೇನೆ ಸರ್. ಇಲ್ಲಿ ಬಳ್ಳಾರಿಯಲ್ಲಿ ಈಗ ಒಂದು 25 ವರ್ಷ ಇದ್ದೀನಿ ಸರ್.
ಆದಷ್ಟು ಬಡ ಮಕ್ಕಳು ಬಂದರೆ ಅವ್ರಿಗೆ ಸ್ವಲ್ಪ ಕನ್ಸೆಷನ್ ರೇಟ್ನಾಗ ಕೊಡಬೇಕು, ಅವರಿಗೆ ಓದೋಕ್ಕೆ ಜಾಸ್ತಿ ಉತ್ಸಾಹ ಬರೋಂಗೆ ಮಾಡ್ಬೇಕಂತ ಆ ಒಂದು ಸದುದ್ದೇಶ ಐತೆ ಸರ್ ಮನಸ್ಸಿನಾಗ ನನಗೆ. ಆಮೇಲೆ ಇಂಥ ಬಡ ಹುಡುಗರು ಬಂದರೆ ಕೆಲವ್ರಿಗೆ ಫ್ರೀ ಕೊಟ್ಬಿಟ್ಟಿನಿ ಸರ್ ಪುಸ್ತಕ. ಒಬ್ಬನು ಇದು ಸಂಜೆವಾಣಿ ಅಂತ ತರ್ತಾನೆ, ಅವ್ನು ಭಾಳ ಪೂರ್ ಸರ್. ಅವನು ಅವ್ರ ಮಗಳಿಗೆ ಪುಸ್ತಕ ಕೊಡಿಸ್ತದೆ 700 ರೂಪಾಯಿ ಪುಸ್ತಕ ಕೊಡಿಸಿ ವರ್ಷ ಕೊಡಿಸ್ತಾನೆ ಸರ್. ಅದು ನಮಗೆ ಇವರು ಹುಬ್ಬಳ್ಳಿ ವಿದ್ಯಾಮಂದಿರ ಅಂತ ಐತೆ ಸರ್, ಅವರು ಭಾಳ ಚೆನ್ನಾಗಿ ಕಳಿಸ್ತಾರೆ ಸರ್. ಕಾಂಪಿಟೇಟಿವ್ ಎಕ್ಸಾಮು ಒಳ್ಳೆಯ ಕಳಿಸ್ತಾರೆ. ಆನಂತರ ಗದಗ, ಧಾರವಾಡ ಮತ್ತು ಬೆಂಗಳೂರು ಸರ್. ಏನೋ ಇಲ್ಲಿದ್ದರೆ ಗುಲ್ಬರ್ಗಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿದ್ದು ಕೂಡ ತರಿಸ್ತೀವಿ ಸರ್. ನಿಮಗೆ ಹೆಚ್ಚು ಮೂವಿಂಗ್ ಬುಕ್ಸ್ ಯಾವುದಿಲ್ಲ ಇಲ್ಲಿ? ಮೂವಿಂಗ್ ಬುಕ್ಸ್ ಕಾದಂಬರಿನೇ ಸರ್. ಸೆಕೆಂಡ್ ಆಧ್ಯಾತ್ಮಿಕ ಸರ್, ಆ ಥರ ಸೇಲ್ ಆಗ್ತಾಯಿದೆ. ಪುಸ್ತಕಗಳನ್ನ ಓದಿ ಜ್ಞಾನವಂತರಾಗಬೇಕು. ಅದು ಪುಸ್ತಕದ ಒಂದು ಇದು ಅಂದರೆ ಜ್ಞಾನ. ಆ ಜ್ಞಾನ ಬಂದೇ ಬರ್ಬೇಕಂದ್ರೆ ಪುಸ್ತಕ ಇರಲೇಬೇಕು ಸರ್. ಈಗ ಫೇಮಸ್ ಆಥರು ಓದಿದರೆ ನಮಗೆ ತಲೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳಾಗಲಿ ಬೇರೆ ವಿಚಾರಗಳಾಗಲಿ ದೂರ ಆಗ್ತಾವೆ ಸರ್. ಅದು ಓದೋದ್ರಿಂದ ಓದಿ ನಾವು ಇನ್ನಿಷ್ಟು ಜ್ಞಾನವಂತರ ಕಡೆಗೆ ಹೋಗೋಕೆ ಭಾಳ ಇದಾಗ್ತದೆ ಸರ್. ಅದನ್ನಷ್ಟು ಈ ಓದುಗರಿಗೆ ಹೇಳಿ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಸರ್. ಏನು ಮಾಡ್ತಿದ್ರಿ ಈಗ? ಓದೋ ಜನಸಂಖ್ಯೆ ಭಾಳ ಕಡಿಮೆ ಆಗಿದೆ. ಓದುವಂತ ಒಂದು ಹವ್ಯಾಸ ಬೆಳೆಸ್ಬೇಕಾದ್ರೆ ನಿಮ್ಮಲ್ಲಿ ಏನಾದ್ರು ಟಿಪ್ಸು ಆ ಥರದ್ದು ಏನಾದ್ರು ಇಟ್ಕೊಂಡಿದ್ದೀರಾ? ಹೆಂಗೆ? ಹಾಂ ಸರ್, ಆಯ್ತು ಸರ್, ಟಿಪ್ಸ್ ಇಟ್ಕೊಂಡಿವಿ ಅವರಿಗೆ. ಓದ್ರಿ ಇಂಥವು ಅವ್ರಿಗೆ ಯಾರು ಏನು ಇಂಥ ಸಮಸ್ಯೆ ಬರ್ತಾರೆ ಮಾತಾಡ್ತಾರೆ, ಹಿಂಗೈತೆ ಸರ್ ನನಗೆ ಹಂಗೈತೆ ಅಂತಾರೆ. ಭಗವದ್ಗೀತೆ ಈ ಥರ ಓದಪ್ಪ, ಇಷ್ಟು ಶ್ಲೋಕ ಇರ್ತತೆ, ಅದರಲ್ಲಿ ಶ್ಲೋಕಕ್ಕೆ ಅದು ಕಠಿಣ ಅರ್ಥ ಇರ್ತತೆ. ಆನಂತರ ತಾತ್ಪರ್ಯ, ಆಮೇಲೆ ವಿಶ್ಲೇಷಣೆ ವಿತ್ ಎಕ್ಸಾಂಪಲ್ ವಿಶ್ಲೇಷಣೆ ಕೊಡ್ತಾರೆ. ನಿನಗೆ ಅರ್ಥ ಆಗಿ ನಾನು ಏನು ಮಾಡ್ಬೇಕಂತ ನೀನು ತಿಳುವಳಿಕೆ ಬರುತ್ತೆ ಅಂತೇಳಿ ಅವರಿಗೆ ನಾನು ಸಲಹೆ ನೀಡ್ತಿರ್ತೇನೆ ಸರ್. ಈ ಗಿರಿಮನೇಶ್ಯಾಮ್ರವನು ರೋಚಕ ಕಥೆಗಳಂತ ಮಲೆನಾಡಿನ ರೋಚಕ ಕಥೆಗಳಂತ ಹೆಚ್ಚು ಬರ್ತಾವೆ ಸರ್. ಆಮೇಲೆ ರವಿ ಬೆಳಗೆರೆವು ಅವರು ಒಂಥರ ಡಿಕ್ಟೇ ಇದ್ದಂಗೆ ಬರ್ತವೆ ಪುಸ್ತಕಗಳು ಬರ್ತವೆ ಸರ್. ಆ ಜನಗಳಿಗೆ ಅದು ಓದಿ ಅಭ್ಯಾಸ ಆಗಿ ಬರ್ತದೆ ಸರ್. ಮತ್ತು ನಾವು ಅದನ್ನು ರುಚಿ ನೋಡಬೇಕು, ಅದನ್ನು ತಿಳಿದು ಮತ್ತೆ ನಾವು ಇನ್ನಿಷ್ಟು ಮೇಲ್ಪಂಕ್ತಿ ಸಾಧಿಸ್ಬೇಕು ಅಂತ ಒಂದು ಅವ್ರ ಮನಸ್ಸಿಗೆ ಬರ್ತದೆ ಸರ್ ಆ ಪುಸ್ತಕಗಳು ಓದೋದ್ರಿಂದ. ಆಮೇಲೆ ಇವು ಕುವೆಂಪು ಪೂರ್ಣತೆ ಸೇರಿಸುವಂತ ಭಾರಿ ಚೆನ್ನಾಗಿ ಬರ್ತಾರೆ ಸರ್. ಅವು ಹುಡುಗರ ಬಗ್ಗೆ ಹೆಂಗೆ ಇದು ಮಾಡಬೇಕು, ಮಕ್ಕಳ ಜ್ಞಾನದ ಕಡೆಗೆ ಹೆಂಗೆ ತಿರುಗಿಸ್ಬೇಕು, ಅವರಿಗೆ ಏನು ಸಮಸ್ಯೆ ಬಗೆಹರಿಸ್ಬೇಕಂತ ಒಳ್ಳೆ ಸಾಹಿತ್ಯ ಪದಗಳನ್ನು ಉಪಯೋಗಿಸಿ ಅವರು ಮಾಡ್ತಾ ಇರ್ತಾರೆ ಸರ್. ಈ ಪುಸ್ತಕ ಓದೋದ್ರಿಂದ ಹೆಚ್ಚು ಒಳ್ಳೆಯ ಪದಗಳನ್ನ ನಾವು ಇಮ್ಯಾಜಿನ್ ಮಾಡಿ ಅಥವಾ ಅಲ್ಲಿ ಇಮ್ಯಾಜಿನರಿ ಮಾಡ್ಬೋದು. ಪುಸ್ತಕ ಓದೋದ್ರಿಂದ ನಮ್ಗೆ ಇನ್ನಷ್ಟು ಹೆಚ್ಚು ಬುದ್ಧಿ ನಾಲೆಡ್ಜು ಉಂಟಾಗ್ತದೆ ಸರ್. ಆ ದೃಷ್ಟಿಯಿಂದ ಅವ್ರಿಗೂ ಇವೆಲ್ಲ ಹೇಳ್ಬೇಕು ಅಂತ ಪುಸ್ತಕಗಳು ಓದೋದೇ ಉತ್ತಮ ಸರ್, ಅವ್ರು ತಿಳ್ಕೊಬೇಕಂದ್ರೆ.
ಈ ಮೊಬೈಲ್ ಬಂದಿರೋದ್ರಿಂದ ಏನಾಗಿದೆ ಸರ್ ಅಂದರೆ ಮಕ್ಕಳು ಮೊಬೈಲ್ ತೋರಿಸಿದ್ರೆ ಅಳೋದೇ ಇಲ್ಲ ಸರ್ ಅವು ಸುಮ್ಮನೆ ಇದ್ಬಿಡ್ತು. ಅದಕ್ಕಾಗಿ ಏನು ಮಾಡ್ಯಾರ ಪೋಷಕರು ಕೊಟ್ಬಿಡ್ತಾರೆ. ಆದರೆ ಅದು ಮುಂದೆ ಎಷ್ಟು ಪರಿಣಾಮ ಆಗ್ತದೆ ನಮ್ಮ ಮಕ್ಕಳಿಗೆ ಅಂತ ಅವ್ರಿಗೆ ಆಲೋಚನೆ ಇದ್ದಂಗಿಲ್ಲ ಅನಿಸುತ್ತೆ. ಆದರೆ ಅವ್ರು ಒಂದೊಂದು ಸಲ ಅನಿವಾರ್ಯವಾಗಿ ಅವ್ರ ಕೆಲಸಗಳು ಇರೋದನ್ನು ಕೊಟ್ಟಿರ್ತಾರೆ ಸರ್. ಆ ದೃಷ್ಟಿಯಿಂದ ಅವರಿಗೆ ಕೊಡದೆ ಹೋದರೆ ಅವರು ಒಳ್ಳೆ ಉತ್ತಮ ಓದುಗರಾಗ್ತಾರೆ ಮತ್ತು ಒಳ್ಳೆ ಸಾಹಿತಿಗಳಾಗ್ತಾರೆ. ಅದರೆಲ್ಲ ಅವ್ರಿಗೆ ಅರ್ಥ ಆಗ್ತದೆ. ಇಲ್ಲಿ ಮೊಬೈಲಿಂದ ಏನು ಅರ್ಥ ಆಗುತ್ತೆ ಸರ್. ಈ ದೃಷ್ಟಿಯಿಂದ ಅವರು ಸಾಹಿತ್ಯ ಮತ್ತು ಇದು ಹೆಚ್ಚು ಮಾಡೋಕೆ ಮಕ್ಕಳಿಗೆ ಅಂದರೆ ಪುಸ್ತಕಗಳೇ ಕೊಡೋದು ಕಲಿಬೇಕು ಸರ್. ಅವು ಸಣ್ಣ ಹುಡುಗರಿದ್ದರೆ ಕೂಡ ಅವ್ರಿಗೆ ಅಕ್ಷರ ತೋರಿಸೋದು ವಿತ್ ಚಿತ್ರದ ಜೊತೆಗೆ ಅವ್ರಿಗೆ ಓದೋಗೆ ತೋರಿಸ್ಬೋದು ಸರ್. ಆನಂತರ ಈಗ ಇತ್ತೀಚೆಗೆ ಯಾವುದೇ ಸಾರ್ವಜನಿಕ ಫಂಕ್ಷನ್ಗಳಾಗಲಿ ಮತ್ತು ಬರ್ತ್ಡೇ ಆಗಲಿ ಅಥವಾ ಯಾವುದೇ ಇನಾಗ್ರೇಷನ್ ಇದ್ದರೆ ಅವಾಗೆಲ್ಲ ಪುಸ್ತಕಗಳೇ ಕೊಡ್ತಾರೆ ಸರ್. ಈಗ ಯಾರು ಹೂವಿನಾರು ಹಾಕೋದಲ್ಲ ಸರ್. ಈಗ ಆ ಪುಸ್ತಕಗಳು ಕೊಡೋದ್ರಿಂದ ಎಲ್ಲರಿಗೂ ಅದರ ಪರಿಣಾಮ ಹೆಚ್ಚು ಬೀರುತ್ತದೆ. ಇದೇ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗ್ಬೇಕಂತ ನನ್ನ ಅಭಿಪ್ರಾಯ ಸರ್. ಸಮಾಜ